ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ 26ನೇಯ ಶ್ಲೋಕ. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯ ವರ್ತತೆ ಪುನಃ. ಇಲ್ಲಿ ಎರಡು ಗತಿಗಳನ್ನು ಹೇಳ್ತಾ ಇದೆ. ಒಂದು ಶುಕ್ಲ ಪಕ್ಷದ ಗತಿ, ಇನ್ನೊಂದು ಕೃಷ್ಣ ಪಕ್ಷದ ಗತಿ. ಈ ಗತಿಗಳಲ್ಲಿ ಯಾರ್ಯಾರು ಯಾವ ಗತಿಯಿಂದ ಹೋಗಿರ್ತಾರೋ ಅವರು ಆ ರೀತಿಯಾಗಿರ್ತಕ್ಕಂಥ ಗತಿಗಳನ್ನು ಅಥವಾ ಸ್ಥಾನವನ್ನು ಹೊಂದುತ್ತಾರೆ. ಅಂದರೆ ಶುಕ್ಲ ಪಕ್ಷದಲ್ಲಿ ಹೋಗಿರ್ತಕ್ಕಂಥವರು ಪುನರಾವರ್ತನೆಯನ್ನು ಹೊಂದೋದಿಲ್ಲ, ಕೃಷ್ಣ ಪಕ್ಷದಲ್ಲಿ ಹೋಗಿರ್ತಕ್ಕಂಥವರು ಪುನರಾವರ್ತನೆಯನ್ನು ಹೊಂದುತ್ತಾರೆ ಅಂತ ಅರ್ಥ. ಶುಕ್ಲ ಪಕ್ಷ ಅನ್ನುವಂಥದ್ದು ಸಾಮಾನ್ಯವಾಗಿ ಬೆಳಕಿನ ಸಂದೇಶ ಆಗಿರುವಂಥದ್ದು. ಕೃಷ್ಣ ಪಕ್ಷ ಅನ್ನುವಂಥದ್ದು ಕತ್ತಲೆಯ ಸಂದೇಶ ಅಂತ ಆಗಿರುವಂಥದ್ದು. ಕತ್ತಲೆಯಲ್ಲಿ ಮಾಡುವಂಥ ಕೆಲಸಗಳು ಯಾವ ಕೂಡ ಅಷ್ಟು ಸುಖಾಂತ್ಯವಾಗೋದಿಲ್ಲ. ಕೃಷ್ಣ ಪಕ್ಷದಲ್ಲಿರ್ತಕ್ಕಂಥ ಕೆಲಸಗಳು ಅವು ಸುಖಕರವಾಗಿರುತ್ತವೆ, ಶುಭ ಮುಹೂರ್ತವನ್ನು ಹೇಳುತ್ತವೆ, ಶುಭ ಫಲವನ್ನು ಹೇಳುತ್ತವೆ ಎಂದು ಅರ್ಥ. ಹಾಗಾಗಿ ಮನುಷ್ಯನು ಜೀವಿಸಿಕೊಂಡಿದ್ದು ಬಹುಕಾಲಗಳವರೆಗೆ ಇಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸಿ ಹೋಗಬೇಕಾದಾಗ ಸುಖಾಂತ್ಯವಾಗಿರಬೇಕು ಅನ್ನೋದು ಎಲ್ಲ ಶಾಸ್ತ್ರಗಳ ಅಭಿಪ್ರಾಯ. ಯಾವುದು ಸುಖಾಂತ್ಯವಾಗಿರುತ್ತದೆಯೋ ಅದು ಪರಿಪೂರ್ಣಾತ್ಮಕವಾಗಿರತಕ್ಕಂಥದ್ದು ಮತ್ತು ಯಶಸ್ವಿದಾಯಕವಾಗಿರುವಂಥದ್ದು ಎಂದು ಹೇಳಲಾಗಿದೆ. ಹಾಗಾಗಿ ಸುಖಾಂತ್ಯವಾಗಿರಬೇಕು ಅನ್ನುವಂಥದ್ದು ಜೀವನದ ತಾತ್ಪರ್ಯ. ಯಾವ ಮನುಷ್ಯನಿಗೆ ಸುಖವೂ ಇಲ್ಲ ಅಂತಾದರೆ ಅದು ದುಃಖಕಾರಕವಾಗಿರುತ್ತದೆ. ಅದು ದುಃಖ ಅಂತಂದರೆ ಮತ್ತೆ ಪುನರಾವರ್ತನೆಯನ್ನು ಹೇಳುತ್ತದೆ. ಪುನರಾವರ್ತನೆ ಅಂತಂದರೆ ಜನನ ಮರಣಗಳ ಇಲ್ಲಿ ಒಳಗೊಂಡಿರುವಂಥದ್ದು. ಜನನ ದುಃಖ, ಜಾಯ ದುಃಖ, ಮರಣ ದುಃಖ ಅನ್ನುವಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಅನ್ನುವಂಥದ್ದು ಇವೆಲ್ಲ ದುಃಖದಾಯಕವಾಗಿರ್ತಕ್ಕಂಥ ವಿಕಾರಗಳು. ಷಡ್ವಿಕಾರಗಳನ್ನು ಹೊಂದಿರುವಂಥದ್ದು ದುಃಖ. ಇದು ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆಯನ್ನು, ದುಃಖಗಳನ್ನು ಕೊಡುತ್ತದೆ. ಇದು ಯಾವಾಗಲೂ ಕೂಡ ಮನುಷ್ಯನಿಗೆ ಶಾಂತವಾಗಿ ಸುಖವಾಗಿ ಇರುವುದಕ್ಕೆ ಬಿಡುವಂಥದ್ದಲ್ಲ. ಹಾಗಾಗಿ ಈ ದುಃಖದಿಂದ ಬಿಡುಗಡೆಯಾಗಬೇಕು ಅಂತಂದರೆ ಆತನು ಸುಖಕರವಾಗಿರುವಂಥ ದಾರಿಯನ್ನು ಹುಡುಕಬೇಕು, ಶುಭಕರವಾಗಿರ್ತಕ್ಕಂಥ ಮುಹೂರ್ತವನ್ನು ಹುಡುಕಬೇಕು, ಸಂಪದ್ಭರಿತವಾಗಿರ್ತಕ್ಕಂಥ ವಿಷಯವನ್ನು ಹುಡುಕಬೇಕು, ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಪಡೆಯಬೇಕು ಅನ್ನುವಂಥದ್ದು ಇಲ್ಲಿ ತಾತ್ಪರ್ಯ. ಹಾಗಾಗಿ ಏನು ಹೇಳ್ತಾ ಇದೆ, ಮನುಷ್ಯನು ಪ್ರಾಣ ಬಿಡುವುದಂತೂ ನಿಶ್ಚಯ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾರಿಗೂ ಕೂಡ ಈ ಪ್ರಾಣವನ್ನಾಗಲಿ ದೇಹವನ್ನಾಗಲಿ ಇಟ್ಟುಕೊಂಡು ಇಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಾಣ ಬಿಡುವುದು ನಿಜವಾದರೆ ನೀನು ಸುಖಕರವಾಗಿರ್ತಕ್ಕಂಥ ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳಿ, ಸುಂದರವಾಗಿರ್ತಕ್ಕಂಥ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥದ್ದು ತಾತ್ಪರ್ಯ. ಯಾವ ಮನುಷ್ಯನೋ ಉತ್ತಮವಾಗಿರ್ತಕ್ಕಂಥ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡು, ದಿನವನ್ನು ಆಯ್ಕೆ ಮಾಡಿಕೊಂಡು, ಸದ್ವಿಚಾರ ಸಂಪನ್ನತೆಗಳನ್ನು ಅಳವಡಿಸಿಕೊಂಡು ಮನಸ್ಸಿನಲ್ಲಿ ಸದಾ ಭಗವತ್ ಸ್ಮರಣೆಯನ್ನು ಮಾಡ್ತಾ ಪ್ರಾಣವನ್ನು ಬಿಡ್ತಾನೋ ಅವನು ಉತ್ತಮವಾಗಿರ್ತಕ್ಕಂಥ ಗತಿಯನ್ನೇ ಹೊಂದುತ್ತಾನೆ. ಆದ್ದರಿಂದ ಭಗವಂತನ ಆಸೆ ಏನಂತಂದರೆ ಯಾವ ಮನುಷ್ಯನೂ ಕೂಡ, ಯಾವ ಜೀವಿ ಕೂಡ ದುರ್ಗತಿಯನ್ನು ಹೊಂದಬಾರದು. ಅದು ಸುಖಕರವಾಗಿರಬೇಕು, ಸುಖಕರವಾಗಿರ್ತಕ್ಕಂಥ ಫಲವನ್ನು ಅನುಭವಿಸಬೇಕು ಅನ್ನುವಂಥದ್ದು ತಾತ್ಪರ್ಯ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇರೋದು, ನೀನು ಶುಕ್ಲ ಪಕ್ಷವನ್ನು ಆಯ್ಕೆ ಮಾಡಿಕೋ, ಉತ್ತರಾಯಣವನ್ನು ಆಯ್ಕೆ ಮಾಡಿಕೋ, ಮತ್ತು ಹಗಲ ಹೊತ್ತನ್ನು ಆಯ್ಕೆ ಮಾಡಿಕೋ, ಜ್ಯೋತಿರ್ಮಯ ಸಮಯವನ್ನು ಆಯ್ಕೆ ಮಾಡಿಕೋ ಅನ್ನುವಂಥದ್ದು ತಾತ್ಪರ್ಯ. ಹಾಗಾಗಿ ಇಲ್ಲಿ ಮನುಷ್ಯನು ಎಚ್ಚರವನ್ನು ಕಳೆದುಕೊಳ್ಳದಲೇ ಜಾಗೃತನಾಗಿ ಆ ಸಮಯವನ್ನು ಈತನು ಅನುಸರಿಸಬೇಕಾಗುತ್ತದೆ. ಆದ್ದರಿಂದ ನಿತ್ಯ ನಿರಂತರವಾಗಿ ಭಗವತ್ ಸ್ಮರಣೆ, ಭಗವತ್ ಚಿಂತನೆ, ಈ ಕಾರ್ಯದಲ್ಲಿ ಸಾತ್ವಿಕ ಕೆಲಸಗಳಲ್ಲಿ ತೊಡಗಿದಾಗ, ಸಾತ್ವಿಕ ಚಿಂತನೆಯನ್ನು ಮಾಡಿದಾಗ, ಸಾತ್ವಿಕವಾಗಿರ್ತಕ್ಕಂಥ ಯೋಚನೆಯನ್ನು, ಸಾತ್ವಿಕವಾಗಿರ್ತಕ್ಕಂಥ ಜಿಜ್ಞಾಸೆಯನ್ನು, ಸತ್ಶಾಸ್ತ್ರಗಳ ಶ್ರವಣ ಮನನ ನಿಧ್ಯಾಸನಗಳನ್ನು ಮಾಡ್ತಾ ಇದ್ದದ್ದಾದರೆ ಖಂಡಿತವಾಗಿಯೂ ಕೂಡ ಇವನಿಗೆ ಆ ಸದ್ಗತಿಯು ಪ್ರಾಪ್ತವಾಗುತ್ತದೆ. ಯಾವಾಗ ಈತನು ಆ ಸದ್ಗತಿಯನ್ನು ಹೊಂದುವುದಕ್ಕೆ ಸಿದ್ಧವಾಗ್ತಾನೋ ಆವಾಗ ಇವನ ಜನ್ಮ ಸಾರ್ಥಕವಾಯಿತು, ಬಂಧನಗಳಿಂದ ಬಿಡುಗಡೆಯಾಯಿತು ಅನ್ನುವಂಥ ತಾತ್ಪರ್ಯ. ಹಾಗಾಗಿ ಇಲ್ಲಿ ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತ ಮತೆ. ಎರಡು ಮತಗಳಿದೆ, ಒಂದು ಶುಕ್ಲ ಗತಿ, ಒಂದು ಕೃಷ್ಣ ಗತಿ ಅಂತ. ಕೃಷ್ಣಗತಿ ಅನ್ನುವಂಥದ್ದು ದುಃಖಕಾರಕ,
ಶುಕ್ಲಗತಿ ಅನ್ನುವಂಥದ್ದು ಸುಖಕಾರಕ, ಜಗತ ಶಾಶ್ವತಃ, ಇದು ಶಾಶ್ವತವಾಗಿರುವಂಥದ್ದಾಗಿದೆ ಅರ್ಜುನ. ಇದನ್ನು ಯಾರಿಗೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಶುಕ್ಲಗತಿಯನ್ನು ಆಯ್ಕೆ ಮಾಡಿಕೋ. ಶುಕ್ಲಗತಿಯಿಂದ ಹೋದವರು ಪುನರಾವರ್ತನೆಯನ್ನು ಹೊಂದೋದಿಲ್ಲ. ಆದ್ದರಿಂದ ನೀನು ಮತ್ತೆ ಜನನ ವರ್ಣಗಳಿಗೆ ಒಳಗಾಗಬಾರದು ಅನ್ನುವಂಥ ಕಳಕಳಿಯನ್ನು ನಾನು ವ್ಯಕ್ತಗೊಳಿಸಿದ್ದೇನೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.